ಈ ದೇವಸ್ಥಾನದ ಪ್ರಮುಖ ಗಣಗಳಲ್ಲಿ ಮುಖ್ಯ ಶಕ್ತಿಗಳಲ್ಲಿ ಈ ಜೋಗಿ ಗಣ ಒಂದು ಅಂತ ಹೇಳ್ತಾರೆ. ಇಲ್ಲೊಂದು ವಿಶೇಷ ನಂಬಿಕೆ ಇದೆ ಒಂದು ಮರದ ವಿಚಾರದಲ್ಲಿ. ಬನ್ನಿ ಅದು ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ರೆಂಜೆ ಮರದ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿನ ಆಚಾರ್ಯರಿದ್ದಾರೆ, ಅವರ ಹತ್ರನೇ ಈ ಮರದ ವಿಶೇಷ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಯೋಗಿನಾಥಾಯ ನಮಃ. ಅಂದ್ರೆ ಇದು ಜೋಗಿ ಅಂತ ಹೇಳಿದ್ರೆ ಈ 18 ಪೇಟೆ ದೇವಸ್ಥಾನದಲ್ಲಿ ಈ ಜೋಗಿಯ ಸ್ಥಾಪನೆ ಮುಂಚಿನ ಒಂದು ಇತಿಹಾಸ ಕಾಲದಲ್ಲಿ ಇಲ್ಲಿ ದೇವದರ್ಶನ ಅಂತ ನಡೆಯುತ್ತಿತ್ತು. ಆ ದೇವದರ್ಶನದಲ್ಲಿ ಯಾರೋ ಎಂಥದೂ ಬೇಡಿದ ಇಷ್ಟಾರ್ಥಗಳು ನೆರವೇರಬೇಕಾದ್ರೆ ಅವರಿಗೆ ಅಲ್ಲಿ ಸೂಕ್ತ ಸಮನ್ವಯ ಏನಾದರೂ ಆಗದಿದ್ದರೆ ಅವನ ಆಧಿಪತ್ಯದಲ್ಲಿ ಇರುವಂತಹವನೇ ಈ ಜೋಗಿನಾಥ. ಆವಾಗ ಅವನಿಗೂ ದೇವರಿಗೂ ಜೋಗಿನಾಥನಿಗೂ ಸಂಭಾಷಣೆ ಆಗ್ತಿತ್ತಂತೇಳಿ ನಮ್ಮ ಹಿರಿಯರಿಂದ ಕೇಳಿಕೊಂಡು ಬಂದಂತ. ಆದರೆ ಅವನಿಗೆ ಆ ದೇವದರ್ಶನ ಬರುವಾಗ ಅಲ್ಲಿ ಯಾರು ಪಾತ್ರಧಾರಿಗಳು ಇದ್ದಾರೆ ಅವರು ಅಲ್ಲಿಂದ ತೀರ್ಥ ಮತ್ತು ಪ್ರಸಾದ ಇಟ್ಕೊಂಡು ಇಲ್ಲಿ ಓಡಿತಿದ್ರಂತೆ. ಆವಾಗ ಎಷ್ಟೋ ಜನ ಸೇರಿದಂತ ಜನಸ್ತೋಮ ಓಡೋಡಿ ಬಂದು ಅದು ತೆಗೆಯುವಂತ ಬರುವಾಗ ಅಲ್ಲಿ ಇರುವುದಿಲ್ಲ. ಆ ಸಮಯ ನೋಡಿ ದೇವರ ಹತ್ರ ಯಾರೋ ಒಬ್ರು ಕೇಳಿದ್ರಂತೆ, ನೀನು ಇಷ್ಟೆಲ್ಲ ಅದಕ್ಕೆ ಸ್ಥಾನಮಾನ ಕೊಡಬೇಕಾದ್ರೆ ನಮಗೆ ಮತ್ತೆ ಅವನಿಗೆ ಏನು ಫಲ, ನಮಗೆ ಅವನಿಂದ ಸಿಗುವುದಾದ್ರೆ ಏನು ಫಲ? ಆವಾಗ ದೇವರು ಹೇಳಿದ ಅಂತ ಹೇಳಿದ್ರೆ, ನಾನು ಒಳಗೆ ಎಲ್ಲೋ ಕಡೆಯಲ್ಲಿ ನಾನು ಇರಬಹುದು, ಆದರೆ ಇವನಿಗೆ ಒಂದು ಸ್ಥಾನ ನಾನು ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಎಂಥದೇ ನಿಮ್ಮ ಕಳೆದು ಹೋಗೋದಾಗ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನ ಆಗಲಿ ಯಾವುದೇ ರೀತಿಯಲ್ಲಿ ನಿಮಗೆ ಕಷ್ಟ ಅಂತ ಬಂದ್ರೆ ಇವನಿಗೆ ಒಂದು ಸ್ಮರಣೆ ಮಾಡಿ ಇವನಿಗೆ ಒಂದು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿದರೆ ನಿಮಗೆ ಎಲ್ಲವೂ ಅಭಿಷ್ಟ ಆಗುತ್ತೆ ಅಂತೇಳಿ. ಹಾಗಾದ್ರೆ ನಮಗೆ ನೋಡೋದಾದ್ರೆ ನಾವು ಹೇಗೆ ಅವನಿಗೆ ಯಾವ ರೂಪದಲ್ಲಿ ನೋಡಬಹುದು? ನೀವು ರೆಂಜೆ ಮರ ಎಲ್ಲಾ ಇದರಲ್ಲಿ ನೋಡಬಹುದು, ಗೋವಾದಿಂದ ಹಿಡಿದು ಕರ್ನಾಟಕ ಪ್ರಾಂತ ಎಲ್ಲಿದು ನಾವು ನೋಡಿರ್ಬೋದು. ಆದ್ರೆ ಇದರಲ್ಲಿ ವಿಶೇಷ ಏನಂದ್ರೆ ಇದು ಹೇಗಿದೆ ಹಾಗೇ ಇದ್ರೂ ಇದರಲ್ಲಿ ಒಂದು ಫಲ ಕ್ರಿಯೇಟ್ ಆಗುತ್ತೆ. ಈಗ ಅದು ಸರಿ ಸಮಂಜಸವಾಗಿ ನಿಮ್ಗೆ ನೋಡ್ಬೇಕಾದ್ರೆ ಇದರಲ್ಲಿ ಇಂಥದ್ದು ಫಲವಾಗಿ ಬರುತ್ತೆ. ಇದು ಫಸ್ಟಿಗೆ ಒಂದು ಪಚ್ಚೆ ರೂಪದಲ್ಲಿ ಬರುತ್ತೆ, ತದನಂತರ ಒಂದು ಕಂದು ಕಲರ್ ಅಂದ್ರೆ ಸನ್ಯಾಸಿ ಕಲರ್ ಅಂತ ನಾವು ಹೇಳ್ತೀವಿ, ಆ ರೂಪಗೊಳ್ಳುತ್ತೆ. ತದನಂತರ ಸಮಂಜಸವಾಗಿ ಹೀಗೆ ಬಂದು ಇದು ಹೊಡೆದು ಹೋಗುತ್ತೆ. ಈಗ ಹೊಡೆದ ನಂತರ ಈ ಬೀಜಾಸುರವಾಗಿ ಈ ಬರುತ್ತೆ. ಈ ಮಾರ್ಗಶಿರ ಮಾಸದಲ್ಲಿ ಶುದ್ಧ ಷಷ್ಠಿಯ ದಿವಸ ದೇವರಿಗೆ ಬ್ರಹ್ಮರಥೋತ್ಸವ ಆಗುತ್ತೆ. ಆ ಬ್ರಹ್ಮರಥೋತ್ಸವ ಆಗಿದ್ದ ನಂತರ ಶ್ರೀ ದೇವರು ಎಲ್ಲ ರೀತಿಯಲ್ಲಿ ವೈಭವ ತೆಗೆದುಕೊಂಡು ಬಂದು ನಿಲ್ಲುವುದೇ ಇಲ್ಲಿ. ಆವಾಗ 1000 ಗಟ್ಲೆ ಅವನಿಗೆ ತೆಂಗಿನಕಾಯಿ ಸಮರ್ಪಣೆ ಆಗುತ್ತೆ. ಅದು ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ನನ್ನ ಒಂದು ಕಾರ್ಯ ಆಗಿದ್ದ ತಾನೇ ನಾನು ಅಲ್ಲಿ ಕಾಯಿ ಸಮರ್ಪಣೆ ಮಾಡುದು. ಹಾಗೆ ಈ ಜೋಗಿ ಮರ ಹಾಗೆ ಇದರಲ್ಲಿ ಹಲವು ವಿಧಗಳಲ್ಲಿ ಇರುವೆಗಳು ಬರ್ತಾ ಇರುತ್ತೆ. ಈಗ ನೀವು ನೋಡಿರ್ಬೋದು, ಇದರಲ್ಲೆಲ್ಲ ಇರುವೆಗಳು ಸರ್ವೇ ಸಾಮಾನ್ಯ ಅದರ ವಾಸಸ್ಥಾನಕ್ಕೆ ಬರುವುದಿರಬಹುದು. ಆದ್ರೆ ಇದರಲ್ಲಿ ನಾನು ತಿಳಿದ ಪ್ರಕಾರ ಅಥವಾ ನನಗೆ ಗೊತ್ತಿದ್ದ ಪ್ರಕಾರ 7 ತರದ ಇರುವೆಗಳು ಇದೆ. ಅದರಲ್ಲಿ ಒಂದು ಇರುವೆ ಮಾತ್ರ ಒಂದು ಏಲಕ್ಕಿಯ ಪ್ರಮಾಣ ತೆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಬಾಕಿದ ಇರುವೆಗೆಲ್ಲ ನೀವು ಈಗ ಟಚ್ ಮಾಡಿದ್ರೆ ಅದು ಕೊಚ್ಚುತ್ತದೋ ಬಿಡ್ತದೋ ಅದರ ನಮೂನೆ ಇರುತ್ತೆ. ಅದು ಚೆಟ್ಟಿ ನಾವು ಮೂಸಿದ್ರೆ ಅದಕ್ಕೊಂದು ನಮೂನೆ ಪರಿಮಳ ಬರುತ್ತೆ. ಆದ್ರೆ ಇದರಲ್ಲಿ ಒಂದು ಇರುವೆ ಇದೆ, ಅದು ಈಗ ಗೋಚರಕ್ಕೆ ಬರುವುದಿಲ್ಲ. ಗೋಚರಕ್ಕೆ ಬಂದ್ರೆ ನಾನು ನಿಮ್ಗೆ ಅದು ತೋರಿಸ್ತಿದ್ದೆ. ಅದು ಹೇಗೆ ಅಂತ ಹೇಳಿದ್ರೆ, ಆ ಇರುವೆಯನ್ನ ಜಸ್ಟ್ ಮುಟ್ಟಿದ್ರೆ ನೀವು ಮೂಗಿನ ತನಕ ಕೊಂಡು ಹೋದ್ರೆ ಈ ಒರಿಜಿನಲ್ ಏಲಕ್ಕಿಯ ಏನು ಪರಿಮಳ ಬರುತ್ತೆ ಆ ಪರಿಮಳ ಬರುತ್ತೆ. ಆವಾಗ ಅದು ಜಾಸ್ತಿ ಅಂತ ಇಲ್ಲಿ ಇದ್ರೆ ಈ ನಾಗನ ಕ್ಷೇತ್ರ ಆಗಿರೋದ್ರಿಂದ ಅವನವೇ ಜಾಗ ಇರೋದ್ರಿಂದ ಇಲ್ಲಿ ನಾಗ ಸಂಚಾರ ನಡೀತಾ ಇರುತ್ತೆ. ಈ ಇರುವೆಗಳು ಗೂಡು ಕಟ್ಟಿದ್ರಿಂದ ಅದರ ವಾಸಸ್ಥಾನವಾಗುವುದು ನಿಮಗೆ ಗೊತ್ತಿರಬಹುದು. ಈ ಎಲ್ಲಾ ಇರುವೆಗಳು ಈ ನೀವು ನೋಡುತ್ತಿರಬಹುದು, ಎಲ್ಲಾ ಇರುವೆಗಳು 7 ತರದ ಇದರಲ್ಲಿದೆ. ಕಪ್ಪು ಇದೆ, ಬಿಳಿ ಇದೆ, ಕೆಂಪು ಇದೆ, ಮತ್ತೆ ನೀಲವರ್ಣ ಅಂತ ಒಂದು ಬರುತ್ತೆ. ಅದು ನಿಮಗೆ ಈ ಬೆಂಕಿ ಅಥವಾ ಈ ಬಿಸಿಲಿಗೆ ಕಂಡ್ರೆ ಆ ಇರುವೆ ಒಂದೊಮ್ಮೆ ನಿಮ್ಗೆ ಫ್ಲಾಶ್ ಹಾಗೆ ಕಾಣುತ್ತೆ. ಹಾಗೆ ಆ ಇರುವೆನೂ ಇದೆ. ಹಾಗೂ ಈ ಮೃಣಮಯ ನಾವು ಹೇಳ್ತೀವಿ, ಇದು ಈ ಮಣ್ಣೆ ದೊಡ್ಡದಾಗಿ ಇಲ್ಲಿ ತನಕ ಬರುತ್ತೆ. ಈ ಮಳೆಗಾಲ ಅಂತ ಮಳೆ ಸ್ಟಾರ್ಟ್ ಆದ ಕೂಡಲೇ ಅದು ಕ್ರಮೇಣವಾಗಿ ಇಳ್ದು ಹೋಗುತ್ತೆ. ಹಾಗೆ ಇದು ಎಷ್ಟೋ ವರ್ಷದಿಂದ ಇದ್ರೂ ಸಹ ಇದರ ಒಂದು ಎಲೆ ಕೂಡ ಸಹ ಅಲ್ಲಿ ಬಾಡುವುದಿಲ್ಲ. ಕೆಳಗೆ ಬಿದ್ದು ಬಾಡುವುದು ಮತ್ತೆ ಅದರಲ್ಲಿ ಬಾಡುವುದು ವ್ಯತ್ಯಾಸ ಎರಡೂ ಇದೆ. ಇದು ಕೆಳಗೆ ಬಿದ್ದ ಮೇಲೆ ಹೀಗೆ ಬಾಡುತ್ತೆ ಬಿಟ್ರೆ ಮೇಲ್ಗಡೆ ಒಂದು ಕೂಡ ಬಾಡುವುದಿಲ್ಲ. ಅದು ಅಲ್ಲೇ ಆಗಿ ಬಾಡಬೇಕಾದ್ರೆ ಆ ಕೊಂಬೆಗೆ ಏನಾದ್ರೂ ಹಿಡಿದಿರಬೇಕು. ಅದು ಬಿಟ್ರೆ ಯಾವುದೇ ಪ್ರತಿಗೆ ನಿಮ್ಗೆ ಇನ್ನೊಂದು ಪ್ರತೀತಿ ಬೇಕಾದ್ರೂ ತೋರಿಸಬೇಕಾದ್ರೆ ಯಾವತ್ತೂ ಒಂದು ಫಲ ಕೊಡಬೇಕಾದ್ರೆ ಒಂದು ಸಾಮಾನ್ಯ ರೂಪದಲ್ಲಿ ಗೊಂಚೆ ರೂಪದಲ್ಲಿ ಬರುತ್ತೆ.
ನೀವು ಈಚೆ ಸೈಡ್ ಬಂದು ಮೇಲೆ ಬಂದು ನೀವು ನೋಡಿದ್ರೆ ಎಲ್ಲವೂ ಅವನಿಗೆ ಅರ್ಪಣೆ ಆದಾಗೆ ಹಾ. ಆ ದೇವಸ್ಥಾನದ ಮುಂಭಾಗದಲ್ಲೇ ದೇವರೇ ನೀನೇ ಕೊಟ್ಟಂತ ಸ್ಥಾನ ನಿನಗೇ ಅರ್ಪಣೆ ಅಂತೇಳಿ ಎರಡು ವಿಧಗಳಲ್ಲಿ ಈ ಹೂ ಬೀಳ್ತಾ ಇರುತ್ತೆ. ಇದರಲ್ಲಿ ಇರುವ ಪ್ರಮುಖ ನಂಬಿಕೆ ಏನಂತ ಹೇಳಿ ನಾವ್ ಏನಾದ್ರೂ ಕಳ್ಕೊಂಡಾಗ ಅಥವಾ ಏನಾದ್ರು ಈಗ ನಮ್ಮ ಜೀವಮಾನದಲ್ಲಿ ಒಬ್ಬರಿಗೆ ಬರೋದು ಶಾಂತಿ ಸುಖ ನೆಮ್ಮದಿ ಎಲ್ಲರೂ ಕೇಳ್ತಾರೆ ನಾವು. ಆದ್ರೆ ಕಳ್ಕೊಳ್ಳೋದು ಸುಮಾರಿದೆ. ಆಗ ಬಿಟ್ಟುಕೊಳ್ಳೋದು ಆರೋಗ್ಯದಲ್ಲಿ ಇರಬಹುದು, ನಮ್ಮ ಗೃಹ ಸ್ಥಿತಿಯ ಮನಸ್ಥಿತಿಯ ನಿರ್ಮಾಣದಲ್ಲಿ ಇರಬಹುದು, ಯಾವುದೇ ವಿಷಯದಲ್ಲಿ ದೇವರೇ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ನಾನು ನಿನಗೆ ಒಂದು ಕಾಯಿಯನ್ನು ಸಮರ್ಪಣೆ ಮಾಡುತ್ತೇನೆ, ನನ್ನ ಕೆಲಸವನ್ನು ನೀನು ಶೀಘ್ರದಲ್ಲಿ ಮಾಡಿಕೊಡು ಅಂತೇಳಿ ಭಯಭಕ್ತಿಯಿಂದ ನೀನು ಬೆಳೆದರೆ ಇದಿನ್ 24 hours ನಮಗೆ ಅರಿವಾಗಬೇಕು. ನಾನು ಮಾಡಿದ ತಪ್ಪು ನನಗೆ ಅರಿವಾದ್ರೆ ಮಾತ್ರ ಅದಕ್ಕೆ ಫಲ. ನನಗೆ ತಪ್ಪೇ ಅರಿವಿಲ್ಲದೆ ನಾನು ಮಾಡ್ತಾ ಹೋದ್ರೆ ನಾನು ಮಾಡಿದ ಆನೆ ನಡೆದಿದ್ದೇ ದಾರಿ. ಹೌದು. ಆದ್ರಿಂದ ಈ ಎಲ್ಲವೂ ಸುಸೂತ್ರವಾಗಲಿಕ್ಕೆ ಈ ಜೋಗಿ ಮರವು ಯಾಕಂತ ಹೇಳಿದ್ರೆ ನಿಮಗೂ ನಿಮ್ಮ ಇಡೀ ತಂಡಕ್ಕೂ ದೇವರು ಅನುಗ್ರಹ ಮಾಡ್ಲಿ. ಯಾಕಂತ ಹೇಳಿದ್ರೆ ದೀಪ ಪ್ರಜ್ವಾಲನೆಯ ಪ್ರಕಾರ ನೀವು ಬರುವಾಗ ಅಂತ ಹೇಳಿದ್ರೆ ಅವನ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತ ಹೇಳಿ ಒಂದು